ಖುಷಿ ಆಯ್ತು ನಿಮ್ಮನ್ನು ನೋಡಿ. 105 ವರ್ಷ ಆದ್ರೆ 155 ಹಾಂ 155 ವರ್ಷದವ್ರು. 155 ಆಗಲಿ ನಿಮ್ಗೆ. ನಿಮ್ಮ ಬಾಯಿ ಅರಿಕೆಯಿಂದ 155 ಆಗಲಿ. ಎಷ್ಟೋ ಮಂದಿ ಮೊಮ್ಮಕ್ಕಳು ಬಣತನ ಮಾಡಿ ಎಲ್ಲಾರ್ದು ಮಾಡೀನಿ. ಇತಂದ ಆತಂದ ಕಡೆದ ನೋಡ್ರಿ. ಅವ್ರದ್ದು ಮಾಡಿಬಿಟ್ರಿ, ಕಡೆ ಬಾಡತನೂ ಮಾಡಿರಿ. ಹೋಗತ್ತ ಮರಿ ಮೊಮ್ಮಗನೂ ಆಯ್ತು. ಹಾಂ ಗಿರಿ ಮೊಮ್ಮಗ ಗಿರಿ ಮೊಮ್ಮಗ ಓದ್ತೇರಿಕೆ. ಹಾಂ ಮೊಮ್ಮಗ ಅಲ್ರಿ, ಗಿರಿ ಮೊಮ್ಮಗ. ಹಾಂ ಒಬ್ಬ ತಂದ ಎತ್ತಿದ್ರಿ ಈಗ ನೀ ಬೇಡ ಏನೂ ಮಾಡಬೇಡ ಅಂತ ಬಿಡಿಸ್ಯಾರ ನೋಡಿ. ಒಟ್ಟು ಮಕ್ಕಳು ಎಷ್ಟು ಜನ ನಿಮ್ಗೆ? ಎಷ್ಟು ಮಕ್ಕಳು ಯಾರಿಗೆ? ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಮಂದಿ. ಮೊಮ್ಮಕ್ಕಳು ಎಷ್ಟು ಜನ? ಮೊಮ್ಮಕ್ಕಳು 12 ಮಂದಿ. 12 ಮಂದಿ. ಗಿರಿ ಮೊಮ್ಮಕ್ಕಳು 24 ಮಂದಿ. ಮತ್ತು ಗಿರಿ ಮೊಮ್ಮಕ್ಕಳು ಆದಮೇಲೆ ಗಿರಿ ಮೊಮ್ಮಕ್ಕಳು 4 ಮಂದಿ. ಹಾಂ ಅದೇ ಕಡೆ ಅದ. ಮುಂದಕ್ಕೆ ಏನಂತಾರಪ್ಪ? ಏನಿಲ್ಲ. ಅಯ್ಯೋ ಸಂಖ್ಯೆನ ಮುಗಿದೋದು ಅಷ್ಟು ನೋಡ್ರಿ ನೀವು. ಏನು ಪುಣ್ಯ ಮಾಡಿ ಯವ್ವ ನೀನು. ಎಲ್ಲ ಸಪೋರ್ಟ್ ಅವ್ರದ್ದು. ಎಂಥದ್ದು ಮಾಡಿ ಎಂಥದ್ದು ಬಿಡು ಅಂತ ಹೇಳೋರು ಅವರು ಮಾಡ್ರು. ನಾವು ಇವತ್ತಿಗೆ ಹೇಳತನ ಮಾಡ್ರು ಅವ್ರ. ಹಾಂ ಕಿಲಿ ಅವ್ರ ಕಡೆನ ನಮ್ಮ ತಲೆ ಏನಿಲ್ಲ, ಅವ್ರು ಹೇಳಿದ್ದು ಕೇಳ್ತೀವಿ. ಹೌದಾ? ಹೌದು. ಓ ಈಗ ಏನು ಮಾಡಿದ್ರು ಅವ್ರನ್ನ ಮುಂದಿಟ್ಕೊಂಡೆ ಎಲ್ಲ ಮಾಡೋದು? ಅವ್ರು ಹೇಳಿದ್ದ ಮಾಡೋದು. ಹಾಂ ಈಗಲೂ ಕಿಲಿ ನಿಮ್ಮ ಹತ್ರ ಐತಂತ ಹಿರೇತನದ್ದು? ಹೌದು ಹಾಂ ಹೌದು, ನಾ ಹೇಳಿದ್ದೆ ಕೇಳ್ತಾರೆ. ಈಗಲೂ ನೀವು ಹೇಳಿದ್ದೆ ಕೇಳ್ಬೇಕು ಮನೆಗೆಲ್ಲ. ಅಂಗಡಿ ಇಟ್ಟಿದ್ದು ಎಲ್ಲದ ನನ್ನ ಕೈಗೆ. ಆವಾಗ ನನ್ನ ಕೈ ಕೊಟ್ಟಾಗ ನಾನು ಅದೆಲ್ಲ ಇತ್ತು. ತಿಜೋರಿ ಕೈ ಎಲ್ಲ ನಿಮ್ಮ ಹತ್ರ? ಇನ್ನು ಹಿರೇತನೂ ನಿಮ್ಮ ಹತ್ರ ಐತಿ, ಕಿಲಿನೂ ನಿಮ್ಮ ಹತ್ರ ಐತಿ, ಟೆಸರು ನಿಮ್ಮ ಹತ್ರ ಐತಿ. ಯವ್ವ ದೊಡ್ಡ ನಮಸ್ಕಾರ. ನಿಮಗಲ್ಲ ನಮಸ್ಕಾರ, ಅವ್ರಿಗೆ ಹೇಳ್ಬೇಕು. ನಿಮ್ಮ ಮಾತು ಇನ್ನೂ ಕೇಳ್ತಾರಲ್ಲ ಯವ್ವ ಮಕ್ಕಳು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಿ ಅರಿಕೆಯಿಂದ ಹಂಗ ಆಗ್ಲೇವಾ? ಮುತ್ತವ್ರೆ, ಈಗ ಯಾರನ್ನ ಪರಿಚಯ ಮಾಡಿಸ್ತಿದ್ರಿ ಕುಷ್ಟಗಿಯಲ್ಲಿ ನಿಮ್ಗೆ? ಸರ್ ನಮಸ್ಕಾರ. ನಮಸ್ತೆ ಸರ್. ಇವತ್ತು ಒಬ್ಬರು ಅಜ್ಜಿಯವ್ರನ್ನ ಶತಾಯುಷಿ ಸರ್ ಇವರು. ಇವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಬನ್ನಿ ಸರ್, ಅಜ್ಜಿ ಈಗ ನಾಷ್ಟ ಮಾಡಕತ್ತಾರಂತ. ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಯಾಕಂತಂದ್ರೆ ಒಟ್ಟು ಮಾತ್ರೆ ತಗೊಳ್ಳಲ್ಲ, ಆರೋಗ್ಯಕರವಾಗಿರ್ತಾರೆ. ಆ ಆರೋಗ್ಯದ ಗುಟ್ಟು ಏನು ಅಂತಂದು ಆ ಅಜ್ಜಿನ ಮಾತಾಡಿಸಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನೀವು ಯಾವಾಗಲೂ ನೀವು ಈ ಶತಾಯುಷಿಗಳನ್ನ ಹುಡುಕ್ತಿರಲ್ಲ ಹೆಂಗೆ ಅಂತ ಬೆಲ್ಲದ ಬಸಮ್ಮನ ಹಂಗೆ ಪರಿಚಯ ಮಾಡಿಸಿದ್ರಿ ಸರ್. ನನಗೆ ಯಾಕೆ ವಯಸ್ಸಾದವ್ರನ್ನ ಅಜ್ಜಿ ಅಂದ್ರನ್ನ ಅಜ್ಜಂದ್ರನ್ನ ಹುಡುಕ್ತೀನಿ ಅಂತಂದ್ರೆ ಅವರಲ್ಲಿರೋ ಅಮೃತ ಮತ್ತೆಲ್ಲಿ ಸಿಗಲ್ಲ ಸರ್. ಸಿಗಲ್ಲ. ನಿಜವಾಗ್ಲೂ ಸರ್, ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಆ ಅಮೃತವನ್ನು ಹುಡ್ಕೊಂಡು ಹೋಗ್ತೀನಿ. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಅದೇನು ನನ್ನ ಕನಸು ಮನಸ್ಸಿನಲ್ಲಿ ಇರಲಿಲ್ಲ. ಬಟ್ ನಾನು ಇದನ್ನು ಹುಡ್ಕೊಂತ ಹೋದಾಗ ಅದು ಸಿಕ್ತು. ಅದಕ್ಕೆ ಈ ಅಜ್ಜಿಯವ್ರನ್ನ ಮಾತಾಡಿಸಿ ಅಜ್ಜಿಯಲ್ಲಿರುವಂತಹ ಒಂದಷ್ಟು ಹಳೆಯ ವಿಷಯಗಳು ಅವರಿಂದ ಸಿಗ್ತಾವೆ ಸರ್. ಅವರು ಸಾಮಾನ್ಯರು ಸರ್, ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು. ಅದಕ್ಕಾಗಿ ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ. ಅಸಾಮಾನ್ಯರು ಸರ್, ಭಾಳ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇವರು ಸಾಹೇಬ್ರದ್ದು ಯಾಕೆ ಹುಡುಕ್ತಾರೆ ಇವರು ಅಂತಂದ್ರೆ ಒಂದು ಚಾನಲ್ ಇದೆ, ಲೈಫ್ ಬುಕ್ ಕನ್ನಡ ಅಂತ ಹೇಳಿ. ಅದಕ್ಕೆ ಇವರು ಇಂಥ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ನೀವು ಓಪನ್ ಮಾಡಿ ಅದಕ್ಕೆ ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಕಥೆಗಳು ಸಿಗುತ್ತೆ. ಅದ್ಭುತ ಇವರು ಸಾಹೇಬರು, ಮಾಸ್ತರ್ ಇವರು, ಯೋಗದ ಮಾಸ್ತರ್ ಕೂಡ. ಇವ್ರದೊಂದು ದೊಡ್ಡ ಕಥೆ ಇದೆ. ಬರ್ರಿ ಈಗ ಹಂಗಾರೆ ಅಜ್ಜಿ ಮತ್ತೆ. ಬರ್ರಿ ಸರ್, ಥ್ಯಾಂಕ್ ಯು. ಓಕೆ, ಮೂಲ ಯಾವ ಮಂತ್ಯದವ್ರು ಅಂತಾರೆ ಸರ್ ಇವರು? ಸರ್ ಇವರಿಗೆ ಪಟ್ಟಣ ಶೆಟ್ರು ಅಂತ ಕರೀತಾರೆ ಸರ್. ನಮ್ಮ ಈ ಕುಷ್ಟಗಿ ಭಾಗದಲ್ಲಿ ಇವರು ಅತ್ಯಂತ ಹಿರಿಯ ಜೀವಿಗಳು ಮತ್ತು ಇವರು ದೊಡ್ಡ ತಲೆಮಾರಿನವರು ಸರ್. ಅವಾಗ ನನ್ನ ಸಣ್ಣ ಚಾನಲ್ ಇದರೊಳಗೆ ಹಾಕಿದ್ರೆ ಜನರಿಗೆ ಪಸರಿಸೋದಿಲ್ಲ, ನಿಮ್ಮದ್ರೊಳಗೆ ಹಾಕಿದ್ರೆ ಇನ್ನೂ ಹೆಚ್ಚಿಗೆ ಇಡೀ ಲೋಕಕ್ಕೆ ಈ ವಿಷಯ ಪಸರಿಸುತ್ತ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನಾನು ಕರೆಸಿದ್ದೆ ಸರ್. ಸಣ್ಣದು ಅಂತ ಯಾವುದೂ ಇಲ್ಲ ಅಲ್ಲಿ, ನಮ್ಮದು ಸಣ್ಣದೇ, ಆಮೇಲೆ ದೊಡ್ಡದು ಇರಲಿ ಸರ್. ಓಕೆ, ನೋಡಿ ವಿಶೇಷವಾದ ಬಾಗಿಲು ನೋಡ್ತಾ ಇದ್ದೀನಿ ಸರ್. ಇದು ಆಗಿನ ಕಾಲದ ನೋಡಿ ಸರ್, ಹೆಂಗೆ ಇದು ಈಗಿಂದೇನಲ್ಲ ಇದು. ಬರ್ರಿ ಸರ್. ಓಕೆ, ಅಜ್ಜಿ ಇದ್ದಾರಾ? ಆಯ್ತು ಹೇಳ್ರಿ ಸರ್. ಒಳಗೆ ಹಾಂ ಓಕೆ. ಇದು ನೋಡ್ರಿ ಹೊಸಲಿ ಹಿಂಗೆ ದಾಟ್ಬೇಕು. ಹಾಂ, ಒಂಥರ ಮನೆಯೊಳಗೆ ಬಂದ್ರೆ ಗುಡಿ ಒಳಗೆ ಬಂದಂಗೆ ಅನ್ಸತ್ತಿದ್ದು ಆ ಥರ ಐತೆ. ಅಜ್ಜಿ ಏನು ಮಾಡ್ತಾರೆ ಕರಿ? ಹಾಂ, ನಡ್ರಿ ಅಲ್ಲೇ ಹೋಗಿ ಮಾತಾಡ್ಸೋಣ. ಅದ್ರಾಗೇನು? ಹಾಂ, ಅವನ್ನ ಮಾತಾಡ್ಸಕ್ಕೇನು ಬಹಳ ಪರಂಪರೆ ಇದು ಸರ್. ಇದು ಬ್ಲಾಕ್ ಅಂಡ್ ವೈಟ್ ಫೋಟೋಗಳು ಇದನ್ನೆಲ್ಲ ನೋಡಿದ್ರೇನೆ ಅನ್ಸುತ್ತೆ ಅಲ್ವಾ? ಯವ್ವ
ಅಪ್ಪ ಅವನೇ ಸಣ್ಣ ನೋಡಿದ್ದೆ ಅವಾಗ ಮೂರನೇ ಶಾಲೆಗೆ ಎಷ್ಟು ವರ್ಷ ರೀ? 105 ವರ್ಷ. ಹಾಂ ಸ್ವಲ್ಪ ಬೆಳಕಿರಿ. ಏನಾಗೈತ್ರಿ ಕಾಲು? ಕಾಲು ಏನಾಗಿದೆ? ಮುರಿದೈತೆ. ಹೌದಾ? ಅಲ್ಲಿ ಬಿದ್ದು ಮುರಿದೈತೆ. ಹೊರಗೆ ಹಾಕ್ಸಲ್ಲ, ನಾಟಕ ಆಗೈತೆ. ಹಾಂ ಇಟ್ಟು ಹಿಡ್ಕೊಂಡು ಅಡ್ಡಾಡ್ತಾನೆ. ಹಾಂ 105 ವರ್ಷ ಅಂದರೆ ನಾವು ನಂಬಕ್ಕೆ ಆಗ್ತಿಲ್ಲ. ಇವಾಗನವರೆಲ್ಲ ನಿಮ್ಮ ಅರ್ಧ ವಯಸ್ಸು ಇಲ್ಲ ನಮಗೆ. ಮೊಮ್ಮಕ್ಕಳು ಹಾಂ ಮೊಮ್ಮಕ್ಕಳು 24 ಮೊಮ್ಮಕ್ಕಳು. 4 ಮಂದಿ ನಮ್ಮ ಮಕ್ಕಳು. ಅದು ನೋಟಿಲ್ಲ, 9 ನೋಟಿಲ್ಲ. ನೀವು ಬಂದಿದ್ದಾರೆ 5 ಮಂದಿ ಇದ್ದಾರೆ. 9 ನೋಟಿಲ್ಲ 3 ಮಂದಿ. 9 ನೋಟಿಲ್ಲ ಒಟ್ಟು 28 ಮಂದಿ ಇದ್ದಾರೆ ನೋಡ್ರಿ ಮೊಮ್ಮಕ್ಕಳು. ಪುಣ್ಯವಂತರು 28 ಮಂದಿ. ಗಿರಿ ಮಕ್ಕಳು 4 ಮಂದಿ. ಹಾಂ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು 4 ಮಂದಿ. ಬೇಯಿಸಿದ್ದೀನಿ. ಈಗ ಕಾಲು ಮುರಿದು ಹಿಂಗೆ ಇದೆ. ಮಗನ ತೋರ್ಸಕ್ಕೆ ಹೋದ್ವಿ, ಬಂದ್ವಿ. ರಾತ್ರಿ ಹೊತ್ತು ಹೆಂಗಾತ ಹೆಂಗಲ್ಲ ಅಲ್ಲಿ ಬಿದ್ದೆ. ಮುರಿದ ಇಲ್ಲ ಒಂಚೂರು ಹೊಲಿಗೆ ಹಾಕಿ ಅದ. 105 ವರ್ಷ ನೋಡ್ರಿ. 105 ವರ್ಷ. ಏನಂದ್ರಿ? 105 ವರ್ಷ. ಹಾಂ ಪಟಾಣಿ ಇವರು ಗಾಂಧಿ ಸತ್ತಾಗ ನಮ್ಮ ಮಗ ಹುಟ್ಟಾನ, ಹಿರಿಯ ಮಗ. ಓಹೋ ಹೌದಾ? ಗಾಂಧಿ ಸತ್ತಾಗ ಹುಟ್ಟಾನ ನೋಡ್ರಿ, ಅದಕ್ಕಿಂತ ಮೊದಲ. ಹಾಂ ಓಕೆ. ಹಾಂ ಕುಂದಿರ್ತಾರೆ. ಹಾಂ ಗಾಂಧೀಜಿದು ಹಾಗಾದ್ರೆ ಏನು ನೆನಪಿದೆ ನಿಮಗೆ? ಏನಂದ್ರೆ ಗಾಂಧೀಜಿದು ಕಿವಿ ಕೇಳವಲ್ಲ, ಕಿವಿ ಒಂದ ಕೆಳಗಲ್ಲ. ಹಾಂ ಕಣ್ಣು ಆಪರೇಷನ್ ಮಾಡಿಸಿದ್ರು, ಹಾಂ ಕಾಣ್ತಾವ. ಕಿವಿ ಒಂದ ಕೆಳಗಲ್ಲ, ಎಳಗಾಲ ಇದು ಮಾದೈತೆ. ಹಾಂ ಅಡ್ಡಾಡ್ತೀವಿ ಮತ್ತೆಲ್ಲರ ಬಿದ್ದಿಗಿದ್ರು. ಹ್ಞೂ ಬೇಸಲ್ಲ ಅಂತ. ರೀಸೆಂಟ್ ಆಗಿ ಈಗ 15 ಡೇಸ್ ಬ್ಯಾಕ್, 1 ಮಂತ್ ಬ್ಯಾಕ್ ರೀ. 15 ಡೇಸ್ ಬ್ಯಾಕ್ ಮರಿ ಮೊಮ್ಮಗಳಿಗೆ ಅವ್ರು ತಲೆ ಸ್ನಾನ ಮಾಡ್ಸ್ಯಾರ್ರಿ. ಇವರೆಲ್ಲ ಮರಿ ಹೌದಾ? ಓಹೋ ನೋಡ, ಎರ್ಯಾದಂದ್ರೆ ನೆನಪಾಯ್ತು. ಇವತ್ತಿನ ಮಕ್ಕಳಿಗೆ ಎರ್ಯಾದೇ ಗೊತ್ತಿಲ್ಲ. ಕೂಸಿನ ಎರ್ಯಾದೇ ಗೊತ್ತಿಲ್ಲ ಇವತ್ತಿನ ಜನಕ್ಕೆ, ಇವತ್ತಿನ ಮಂದಿಗೆ. ನನಗೆ ನೆನಪಿರೋದು ನಾನು ಬೇಬಿ ಇದ್ದಾಗಿಂದ ಈಗ ನನ್ನ ಮೊಮ್ಮಕ್ಕಳಿಗೆ ಇದನ್ನ ಎತ್ಕೊಂಡು ತೋರ್ಸಕ್ಕೆ ಹೋಗಿದ್ವಿ. ಹುಬ್ಬಳ್ಳಿಗೆ ಬಂದು ಬಿದ್ದೆ ನೋಡಿ. ಇತ್ತಂತಾನೆ ಹೇಳ್ದೇನೆ, ಎಲ್ಲಾರನ್ನ ಹೇಳ್ದೇನೆ. ಹಾಗಾಗಿ ಸ್ವೀಟಿಗೂ ಇರ್ತೀಯಲ್ಲಮ್ಮ ಒಂದು ದಿವಸ. ಹಾಂ 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 ಈಗ ನಮ್ಗೆ ಅವಾಗಿನ ಕತೆ ಹೇಳ್ರಿ. ಅವಾಗಿಂದ ಏನು ಗೊತ್ತಿಲ್ಲ ನಮ್ಗೆ. ಹೆಂಗಿತ್ತು ನಿಮ್ಮ ಜೀವನ? ಹೇಗೆ ಪಟ್ಟಣ ಶೆಟ್ಟ್ಯಾರ ಅಂದ್ರೆ ಇಡೀ ಕುಷ್ಟಗಿಗೆ ದೊಡ್ಡ ಮಂತ್ಯಾನ ಅಂತ ಹೇಳ್ತಾರ. ಹೆಂಗೆ ನಿಮ್ಮ ಯಜಮಾನ್ರ ಹೆಸರು ಏನು? ಫಕೀರಪ್ಪ. ಫಕೀರಪ್ಪನವರು. ನಿಮ್ಮದು ತವ್ರ ಮನೆ ಯವ್ವ? ಇಳಕಲ್ ಕಡ ಕೊಪ್ಪಳ. ಕೊಪ್ಪಳ ಕಡ ಸೆಟ್ರು. ಹಾಂ ನಿಮ್ಮದು ದೊಡ್ಡ ಮಂತ್ಯಾನ ಅವಾಗ? ಇವ್ರದ ದೊಡ್ಡದಾರೆ. ನಮ್ಮ ಅವನು ಕೊಟ್ಟಿಂದ ಅವ್ರ ದೊಡ್ಡದು. ನಮ್ಮ ಅವನು ಅವ್ರ ಮನೆಗೆ ಕೊಟ್ಟಿಂದ ಅವರು ದೊಡ್ಡ ಮಂತಾನ. ನಮ್ಮ ಅಪ್ಪರು ಇವ್ರವ್ ಹುಟ್ಟಿನ ಸತ್ತಾರ. ಇವ್ರವ್ ಮೊಮ್ಮಗಳು ಈಕೆ ಮೊಮ್ಮಗಳ ಮಗಳು ತಗೊಂಡಿವಿ. ಮೊಮ್ಮಗಳ ಸಣ್ಣ ಮಗ ತಗೊಂಡು 66 ವರ್ಷ ನಮ್ಮ ಮನೆಯವ್ರು ಸತ್ತವು. ಓ ಹೌದಾ? ಏನಾಗಿತ್ತು ಅವ್ರಿಗೆ? ಅವ್ರ ಲಗ್ನ ಸತ್ತಾರ. ಅಯ್ಯೋ ಯಾಕೆ?
ನಾ ಇದ್ದಿದ್ದಿಲ್ಲ ರೀ ಊರಾಗ ತವ್ರ ಮನೆಗೆ ಹೋಗಿದ್ದು ಹಾಂ ಸಾಲ ಮಾಡೋದು ಹೌದಾ ಹಾಂ ನಮ್ಮ ಅಪ್ಪ ನನ್ನ ಜೋಪಾನ ಮಾಡಿ ಕಲ್ಸಿದ್ರು. ಏನು ಮಾಡ್ತಿದ್ರು ಯಜಮಾನ್ರು ಕೆಲಸ? ವ್ಯಾಪಾರ ಮಾಡ್ತಿದ್ರು. ವ್ಯಾಪಾರದಾಗ ಏನು ಲಾಸ್ ಗೀಸ್ ಆಯ್ತಾ? ಈಗ ಇವ್ರು ಏನು ನೋಡ್ತಾರೆ ಹಾಕ್ಸನಲ್ರ ಈತು ಸಣ್ಣತ್ ಮಾಡ ಹಿರಿಯತ ಎಮ್ಮೆ ಕರ್ದಾನ ಏನೋ ಬಸ್ ಆಗ್ತ ಎಷ್ಟಾಯ್ತು. ಮತ್ತು ಯಜಮಾನ್ರನ್ನ ತೀರೋದ್ಮೇಲೆ ಮಕ್ಕಳ ಜವಾಬ್ದಾರಿ ಅದು ಇದು ಎಲ್ಲ ನಿಮ್ಮ ಮೇಲೆ ಬಿತ್ತು, ಹೇಗೆ ಮಾಡಿದ್ರಿ? ನಾನು ಮಾಡ್ಬೇಕಾರೆ ಹಾಂ ಹೆಂಗೆ ಮಾಡಿದ್ರಿ? ಮಾಡ್ತಾರೆ. ನಮ್ಮ ಅಪ್ಪರ ಬಂಗಾರ ಕೊಟ್ರಿ. ಹಾಂ ಎಲ್ಲ ಆಹಾರ ಎಲ್ಲರಿಗೂ ಶಾಲೆ ಕಲಿಸ್ತೆ. ಎಲ್ಲರೂ ದೊಡ್ಡವರು ಇಲ್ಲೊಬ್ಬರು ಶಿರಸ್ತಾರ ಅಂತಿದ್ರು ಇವನೇ ಬಾಡಿಗೆ. ಅವರು 3 ವರ್ಷದ ಮೇಲೆ ಇರಬಾರ್ದ್ರಿ ನೀವು ಎಲ್ಲರ ಹೆಸರಲ್ಲಿ ಹೊಲ ಮನೆ ಸಾಲದಾಗಿದ್ದು ರೀ ಓಸು ಬಿಡಿಸಿ ಎಲ್ಲ ಮಕ್ಕಳ ಹೆಸರಲ್ಲೇ ಮಾಡಿದೆ. ಎಲ್ಲ ಮಕ್ಕಳು ತೋಗಿಸ್ ನೋಡ್ರಿ, ಎಲ್ಲ ಮಕ್ಕಳು ತೋಗಿಸಿ ಎಲ್ಲರನ್ನ ವ್ಯಾಪಾರ ಮಾಡಿ 37 ವರ್ಷ ಹೊಸರು ಕುಡಿಯೋದ. ಅಲ್ಲ ದೊಡ್ಡ ಮನೆತನ ಅಂತ ನಿಮ್ಮನ್ನು ಕೊಟ್ಟಿದ್ರು ಹೌದಲ್ಲ, ಎಲ್ಲ ಚಂದಾಗ ದೊಡ್ಡ ಬಂದನು ಹೋದ್ರೆ ಬಂದು ಕಾರ್ಸೋ ಬಂದು ಕಾರ್ಸೋ ಅಂತ ಬಂದು ನಮ್ಮ ಅಜ್ಜ ಅಷ್ಟು ಇದು ಇದ್ದ. ಹೋದ್ರೆ ನಮ್ಮ ಅಜ್ಜನ ಹೆಸರಪ್ಪ ಹಾಕ್ಯಾರಪ್ಪ. ಹಾಂ ಹಾಂ ಹೆಸರಿದ್ದ ಹಿರೇ ಮಗ. ನಮಸ್ತೆ ನಮಸ್ತೆ. ಹಾಂ ಈತ ಬಸ್ಸಲ್ಲಿದ್ದೆ ತಿಂಗಳು ಆವಾಗ ನಮ್ಮ ಯಜಮಾನ್ರು ಸತ್ತಾರ. ಓಹೋ ಹೋ ಹಾಂ. ಗಾಂಧೀಜಿದು ಏನಾದ್ರು ನೆನಪೈತಿ ನಿಮ್ಗೆ? ಏನೇನು ನೆನಪೈತಿ? ಅಷ್ಟೆಲ್ಲ ಹಳ್ಳಿ ಊರಾಗ ಎಲ್ಲ ಹೋಗುತ್ತೆ. ಅದು ಹಳ್ಳಿ ಎಲ್ಲ ಇದು ಇಳಕಲ್ಗಡ ಕೊಪ್ಪಳದ ಹತ್ತಿರ ಇಳಕಲ್ಗಡ. ಕರ್ಕೊಂಡು ಮಕ್ಕಳೆಲ್ಲ ದೊಡ್ಡವರು ಮಾಡ್ಯಾರ. ನಾವೇನು ಅವ್ರು ಸತ್ತಾಗ ಏನು ಅನ್ನಿಸ್ತು ನಿಮ್ಗೆ? ಏನು ಗಾಂಧೀಜಿ ಅವ್ರು ಸತ್ತಾಗ ಏನು ಅನ್ನಿಸ್ತು? ಏನು ಎಲ್ಲ ಭಾಷಣಗಳ ಮುಂದೆ ಏನೋ ಬಂದೂಕಲ್ಲಿ ಹೊಡೆದ ಸತ್ತ. ತನ್ನ ಹೊಡ್ಯಾಕೆ ಹೋದರು, ಹೊಡಿಬೇಡ್ರಿ ಅಂದ. ಎಷ್ಟು ಕೇಳಿ ಹಾಂ ನಾನು ಹೊಡೆದವ್ರನ್ನೂ ಹೊಡಿಬೇಡ್ರಿ ಅಂದರು. ನಾನು ಹೊಡೆದವ್ರನ್ನೂ ಹೊಡಿಬೇಡ್ರಿ ಅಂದರು ಗಾಂಧೀಜಿ. ಹಾಂ ಹಾಂ ಎಷ್ಟು ಕೇಳೀವಿ ನೋಡ್ರಿ. ಹಾಂ ನೀವು ಅದಕ್ಕಿಂತ ಮೊದಲು ಬದುಕಿದವರು, ಸ್ವತಂತ್ರ ಪೂರ್ವದಲ್ಲಿ ಬದುಕಿದವರು ಅಲ್ವಾ? ಈಗ ಸ್ವತಂತ್ರ ಅಂತ ಈಗಾಗಿದೆ, ಈಗ ಸ್ವತಂತ್ರ ಬಂದಿದೆ. ಮುಸುಳ್ರು ಇದ್ರು ಅವಾಗ ಎಲ್ಲರೂ ಮುಸುಳ್ರು ಇದ್ರು. ಹಾಂ ನಮ್ಮ ಮನೆಗೂ ಮುಸುಳ್ರು ದುಡಿಯಾರು ಎಲ್ಲರೂ ಮುಸುಳ್ರು. ನಾವು ಸಾಲಾರ್ ಜಂಗ. ಈಗ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಏನಂತ ಏನು? ಶಿವ ನಾವೆಲ್ಲ ಎಲ್ರಿ ಹೊರಗೆ ಹೋಗೋದೆಲ್ಲ. ಈಗೇನ್ರಿ ಶಾಸ್ತ್ರ ಮನೆಯಾಗಿರ್ತಿದ್ವಿ. ಈಗೇನು ಶಾಸ್ತ್ರ ಬರತ್ಲೇನ ಯಾಕನ ಗಂಡನ ಮಾತೆ ಮಾವನು ಏನೈತೆ. ನೀವು ಅವಾಗ ತುಂಬಿದ ಮನೆ, ಒಂದೇ ಕುಟುಂಬ, ಯಜಮಾನ್ರು ಒಬ್ಬರೇ ಇರೋರು. ಅವಾಗ ಅವ್ರ ಮಾತಾ ಕೇಳಬೇಕಾಗಿತ್ತು, ಅತ್ತಿ ಸೊಸೆಯವರೆಲ್ಲ. ಏನಂದ್ರೆ ಅವಾಗ ಹಾಂ ಒಂದೇ ಮನೆಯಾಗ ಇರ್ತಿದ್ರಿ ಎಲ್ಲರೂ. ಎಲ್ಲರೂ ನಮ್ಮ ಅಣ್ಣರು ಈ ಒಬ್ಬತ ಮುಂಬೈದಾಗಿದ್ದ, ಒಬ್ಬತ ಗದೆನಾಗಿದ್ದರು, ಕೊಪ್ಪಳದಾಗಿದ್ದರು. ನಮ್ಮ ಕಾಕಾಗಳು 5 ಮಂದಿ. ನಮ್ಮ ಕಾಕಾಗಳು 5 ಮಂದಿ. ಹಾಂ ಅವರೆಲ್ಲರೂ ಒಂದೊಂದು ಹೊತ್ತಲ್ಲಿ ದಂಧೆ ಮಾಡಿದ್ರು. ದೊಡ್ಡ ಶ್ರೀಮಂತರಿದ್ರು. ನಮ್ಮ ಅಣ್ಣನ ಮಗ ನಮ್ಮ 2ನೇ ತನ್ನ ಮಗ ಹುಟ್ಟಿದ. ಆಕೆ ಹಿರಿಯತನು 5, 2ನೇ ತನು ಹುಟ್ಟಿದಾಗ ಬೇರೆ ನಮ್ಮ ಅಪ್ಪರು. ಮತ್ತು ಯಜಮಾನ್ರದ್ದು ಅವ್ರದ್ದೆಲ್ಲ ವ್ಯಾಪಾರ ಚೆನ್ನಾಗಿತ್ತು, ನಡೀತಿತ್ತು ಅಂದ್ರಲ್ಲ. ನಮ್ಮ ಜೀನಿತ್ತು. ಮತ್ತು ಈ ಸಾಲ ಯಾಕಾಯ್ತು, ಎದಕ್ಕೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಏನಾಯ್ತು ಅಂತ? ಸಾಲ ಎದಕ್ಕಾಯ್ತು, ಏನು ಮಾಡಿದ್ರು ಅಂತ? ಎದ್ಕೊಂಡಿದ್ರೆ ಯಾಕೆ ಗಂಡು ಮಕ್ಕಳು ನಾ ಹೆಂಗೆ. ಆಮೇಲೆ ಸತ್ತ ಮೇಲೆ ಗೊತ್ತಾತ ಎಷ್ಟು ಮಾಡಿದ್ರು ಅಂತ?
ಹ್ಞೂ ಮತ್ತು ಅಷ್ಟು ಮಾಡಿದ್ದು ಎಷ್ಟು ಮಾಡಿದ್ರಿ? ಮಾಡಿದ್ದೇವೆ. ಇಷ್ಟು ಅಷ್ಟು ಗೊತ್ತಿಲ್ಲ. ಹಾಂ ಯಾರ್ಯಾರು ಹೊಲ ಹಾಕಿದ್ರು ಅವು ಹೊಲ ಬಿಡಿಸ್ಕೊಂಡು ಅಷ್ಟ. ನಮ್ಮ ಅಣ್ಣ ಬಂದು ಎಲ್ಲ ಮಾಡಿದ್ವಿ. ನಮ್ಮ ಅಣ್ಣ ಇದ್ದ, ದೊಡ್ಡಣ್ಣ, ಅದು ಅಷ್ಟು ಮಾಡಿ. ಯಾರು ನ್ಯಾಯ ಮಾಡಿದ್ರು ನಮ್ಮ ಅಣ್ಣ ಬಂದು ಮಾಡಿದ. ಅವಾಗಿನ್ನು ಮಕ್ಕಳು ಇನ್ನೂ ಸಣ್ಣವರಿದ್ರು. ಇವರು ಪರದಾಟಿಗಿದ್ದರು. ಈತ ಹೊಟ್ಟೆಗಿದ್ದ, ಹಾಂ ಈತ ಹೊಟ್ಟೆಗಿದ್ದ. ಹ್ಞೂ ಹ್ಞೂ ಆಗ ಹತ್ತಗಡೆ ಲಘು ಲಘು ಲಗ್ನ ಮಾಡ್ತಾರೆ. ತವ್ರ ಮನೆ ಅನ್ನೋದು ದೊಡ್ಡದು ಹಂಗಾರ ನಿಮ್ದು ಕೇಳಿದ್ರೆ ಅಲ್ಲ? ದೊಡ್ಡ ಶ್ರೀಮಂತರು ಹ್ಞೂ ಅವರು ದೊಡ್ಡ ಶ್ರೀಮಂತರು, ಇವರು ದೊಡ್ಡ ಶ್ರೀಮಂತರು, ಹ್ಞೂ ಇಬ್ಬರೂ ದೊಡ್ಡ ಶ್ರೀಮಂತರು. ಅವಾಗ ನಿಮಗೆ ಮೋಟರ್ ಇರಲಿಲ್ಲ, ಇತ್ತ ಗಾಡಿ ಗಿಡಿ ಎಲ್ಲ ಇದ್ವಾ ನಿಮ್ಗೆ ಓಡಾಡಕ್ಕೆ ಪಡಾಡಕ್ಕೆಲ್ಲ? ಅದೇ ಎಲ್ಲರೂ ಮತ್ತೆ ಎದ್ರಾಗ ಓಡಾಡ್ತಿದ್ರಿ? ಬಂಡಿ ಚಕ್ಕಡಿ. ಹಾಂ ಬಂಡಿ ಎತ್ನಾಗ ಅಡ್ಡಾಡ್ದಾರ ಅಷ್ಟೇ. ಆಮೇಲೆ ರೇಡಿಯೋ ಒಂದಿತ್ತನ. ಇವು ಕರೆಂಟ್ ಇತ್ತ ಅವಾಗ? ಈ ಮನೆ ಇದಿಷ್ಟ ಹಾಕಿದ್ದಲ್ಲ. ಹಾಂ ನಮ್ಮ ಲಗ್ನದಾಗಿದ್ರೆ ಹಾಕ್ಸಿಲ್ಲ. ಹಾಂ ನಮ್ಮ ಮಾನು ಸತ್ತಿದ್ದ, ಹಾಂ ಹಾಕ್ಸಿದ್ರು. ಈತು ಮಾಡ್ಸ ಹಾಂ ಹಾಂ ಈ ಮಗ ಮಾಡ್ಸ. ಅವರು ಎಲ್ಲರಿಗೆ ಹೊಲ ಮನೆ ಎಲ್ಲರಿಗೆ ಸಾಲ ಮುಟ್ಟಿದ್ರೆ ಒಂದಿಬ್ಬರು ಕೊಡಲಿಲ್ಲ ನಮಗೆ. ಹೊಲ ಬಿಡಲಿಲ್ಲ, ಬಿಟ್ವಿ. ಒಂದು 2 ಕುರಿಗೂ ಒಂದು 6 ಎಕರೆ ಅವ್ರಿಗೆ ಬಿಟ್ಬಿಟ್ವಿ. ಉಳಿದು ನಮ್ಮ ಎಲ್ಲ ಹುಡುಗರಿಗೆ ಹಂಚಿದ್ವಿ. ಮತ್ತು ನಿನ್ನ ಪಾಲಿ ಬೇಕವ ಸಸ್ತೆ ಬಂದೆ. ಏನಾಗತ್ತಂತ ಆ ಕೋರಿ ಬಾಯಿ ಮೇಲೆ ಅಡ್ಡಾಡ್ತಿದ್ದಲ್ಲ ಗಾಡಿ, ಆ ಹೊಲ, ಈ ಮನೆ ನನ್ನ ಹೆಸರು ಮಾಡಿ. ಕರೆಂಟ್ ಇರ್ತಾ ಅವಾಗ? ಇರಲಿಲ್ಲ. ಹಾಂ ಇವರು ಹುಟ್ಟಿದ ಬಂದತ್ತು ಕರೆಂಟ್ ಅಲ್ಲಿವರೆಗೆ ಕರೆಂಟ್ ಇಲ್ಲ. ಏನು ಇದು ಚಿಮಣ ಅದ್ರಾಗ ಗ್ಯಾಸು ನಮ್ಮದು ಆಯಿಲ್ ಮೇಲೆ ಇತ್ತು. ಅವ್ರು ಒಳ್ಳೆ ಗ್ಯಾಸ್ ತಗೋರು, ಇವರು ಚಿಮಣ ದಂಡೆ. ಹಾಂ ಈಗೆಲ್ಲ ನೋಡಿ ಎಲ್ಲ ಕೈಯಾಗೆ ಬಂದ್ಬಿಟ್ಟೈತಿ ನೋಡಿ. ಕ್ಯಾಮ್ರಾ ಬಂತು, ಮೊಬೈಲ್ ಬಂತು. ಹಾಂ ಈಗಿನ ಹುಡುಗರಿಗೆ ಎಲ್ಲ ಕೈಯಲ್ಲೇ ಐತಿ. ಹಾಂ ಆಮೇಲೆ ನಾವು ಹಳೆ ಊರು 8ನೇ ತನ ಇತ್ತು. 8ನೇ ತನ ಸಾಲಿ ಕಲ್ತೀವಿ. 8ನೇ ತನ ಅಷ್ಟ ಇತ್ತನ ಅವಾಗ? ಅಷ್ಟೇ ಐತ್ರಿ. ಇದ್ರಂತಾಗ ಬರ್ತದಿಲ್ಲ. ಯಾರ ಮ್ಯಾಗಲಾರು ಒಂದು ಕೇಳಾರು ಹೇಳಿದಾರನ್ನ ಪಾಸ್ ಮಾಡೋದು ಅಷ್ಟ. ಪರೀಕ್ಷೆ ಏನಿಲ್ಲ. ಹಾಂ ಓದಕ್ಕೆ ಬರೆಯಕ್ಕೆ ಬರುತ್ತೆ ಈಗ ನಿಮ್ಗೆ? ಓದ್ತೀರಿ ಬರಿತೀರಿ? ಹಾಂ ಹಾಂ ಓದ್ತೀವಿ ಬರಿತೀವಿ. ಮಗ್ಗೆ 30 ಪೋಣೆ 3/4 ತನ ಮಗ್ಗಿದ್ದು, 30 ತನ ಮಗ್ಗಿದ್ದು. ಮಗ್ಗಿ ಬರ್ತಾವ ಇವು ಬರಗಲೇವು ನಮಗೆ. ಹಾಂ ಶಾಲಿ ಮಸ್ತಾರ ಬರೋರ ಕಲ್ಸಕ್ಕೆ ಪಾಟಿ ಬರಿತಿದ್ದೀರ? ಸ್ಲೇಟು ಪಾಟಿ ಪೆನ್ಸಿಲು, ಉರ್ದು, ಇಂಗ್ಲೀಷು, ಕನ್ನಡ ಊಟ ಕಲ್ತೀವಿ. ಹೌದಾ? ಇಂಗ್ಲೀಷ್ ಎಲ್ಲ ಕಲ್ತೀರಿ? ಹಾಂ ಉರ್ದು ಸ್ವಲ್ಪ ಮರ್ತೋಗಿದ್ರಿ. ಕನ್ನಡ ಹಿಂದಿ ಚಿಂತಿ ಮರ್ತೈತ್ರಿ. ಅವು ಅಲ್ಲಿ ಬಂದು ಬಾಲಕ್ಕೆದ ಉರ್ದು ಅಲ್ಲಿ ಅಂತ ಬರಿತಿದ್ವಿ. ಹೌದಾ? ಇಂಗ್ಲೀಷು ABC ಬರಿತಿದ್ವಿ. ಕನ್ನಡ ಅಂತ ಮತ್ತೇನು ಹೇಳಂದ್ರೆ 30 ತನ ಮಗ್ಗೆ ಕಲ್ತೀವ್ರಿ. ಪೋಣ 3/4 ಒಂದು ಪೋಣೆ ಅಂತ ಪೋಣೆ ಇದ್ದವ್ರೆ ಅವಾಗ.
ಅವ್ರು ಕಲ್ತೀವ್ರಿ ಬೆಲ್ಲಿ ದಮ್ಮಡಿ ಒಂದು ದಮ್ಮಡಿ ಕೊಟ್ರೆ ಒಂದಿಷ್ಟು ಒಡೆ ಕೊಡೋರು. ಓ ಹಾಂ ಈಗೇನು ಕೊಡ್ತಾರೆ ನಡುವೆ ಬರ ಬಂದಿತ್ತು 4 ಸೇರು ಜೋಳ, ಹಾಂ 4 ಸೇರು ಅಕ್ಕಿ, 4 ಸೇರು ಗೋಧಿ, 4 ಸೇರು ಜೋಳ. ಏನು ಇದ್ದದ್ದು 4 ಸೇರು ಇಲ್ಲೇ, ಹಾಂ ಅಲ್ಲಿದ್ದಿದ್ದಿಲ್ಲ. ಹಾಂ ಅದು ಇದಕ್ಕಿಂತ ಕಮ್ಮಿ ಕಾಸರ ಬಂದಿದೆ. ಇಲ್ಲಿ ಒಂದು ಹೋಯ್ತಿದ್ರು ದೊಡ್ಡ ಮಂದಿ ಮಿಷನ್ನು. ನಮ್ಮ ಮಾಮರ್ದು ಶೇಂಗಾ 3 ರೂಪಾಯಿಗೆ ಒಂದು ಚೀಲ, 3 ರೂಪಾಯಿಗೆ ಒಂದು ಚೀಲ. ಕೊಟ್ಟರೆ ಕರೆದಿದ್ದರು ನಮ್ಮ ಅಪ್ಪ. 3 ರೂಪಾಯಿಗೆ ಒಂದು ಚೀಲ. ಮತ್ತೇನು ಹೇಳ್ರಿ, ಎಷ್ಟು ಗೊತ್ತಾಯ್ತು ನೋಡ್ರಿ. ಹತ್ತು ಮುಂದದ್ದು ಗೊತ್ತಿಲ್ಲ. ನಿಮ್ಮ ಆರೋಗ್ಯದ ಗುಟ್ಟೇನು ಈಗ 105 ವರ್ಷ ಆದ್ರೂ ಇಷ್ಟು ಗಟ್ಟಿಯಾಗಿದ್ದೀರಲ್ಲ, ಆರೋಗ್ಯದ ಗುಟ್ಟು ಈ ಬೆಳಿಗ್ಗೆದ್ದು ಏನೇನು ಎಷ್ಟು ಗಂಟೆಗೆ ಹೇಳ್ತೀರಿ? ನಾವು ಅವಾಗ ರೊಟ್ಟಿ ತಿಂತಿದ್ವಿ. ಓಕೆ. ಈಗ ಅವು ಚಹಾ ಅದು ಸೇದವು ಎಲ್ಲ ಹೋಗಿದ್ದಿದ್ದಿಲ್ಲ. ಇಂಥವೆಲ್ಲ ಏನಿದ್ದಿದ್ದಲ್ಲ. ನಮ್ಮ ಅಣ್ಣಾರು ಅಂಥವೆಲ್ಲ ಅವ್ರು ನಮ್ಮ ಅಣ್ಣಾರು 4 ಮಂದಿ, ಒಬ್ಬ ತಮ್ಮ, 3 ಮಂದಿ ಅಣ್ಣಾರು. ಈಗ 2 ವರ್ಷ ಆಯ್ತು ನಮ್ಮ ತಮ್ಮ ಸಾತು. ನಮ್ಮ ಅಪ್ಪನ ಹೊಟ್ಟೆಲಿ ನಾವು ಬೈಕೆ ನಮ್ಮ ಅಕ್ಕ ನಮ್ಮ ಮಾವ ಅವರು. ಹಾಂ ಓ ಎಲ್ಲ ಇಲ್ಲೇ ಅದಾರೆ. ಹಾಂ ಬಳಗ ದೊಡ್ಡ ಈ ಕಡೆ ಕೈಮೇಟ ಸ್ವಾಮಿಗಳದ್ದು. ಹಾಂ ಈಗ ಗೈಮಠ ಸ್ವಾಮಿಗಳು ಹಾಂ ಹಾಂ ಅವರೆಲ್ಲ ನಮ್ಮ ಮನ್ಯಾಗ ಭಾಳ ಬರೋರು. ಗವಿಮಠದ ಸ್ವಾಮಿಗಳು ಗೈಮಠ ಕೊಪ್ಪಳದಾಗ ಈಗ ಅಜ್ಜಾರಾಗ್ಯಾರಲ್ಲ, ಅವು ಹಿರಿಯರು ಹಿರಿಯರು. ಹಾಂ ಹಾಂ ಹಿರಿಯರು ಹಾಂ ಅವ್ರು ಏನು ಮಾಡ್ಯಾರ? ಅವರೆಲ್ಲ ನಮ್ಮ ಮನೆಗೆ ಬರೋರು. ನಮ್ಮ ಅಣ್ಣ ಮಾಡ್ತಿದ್ದ ಅದನ್ನು ಗೈಮಠದ್ದೆಲ್ಲ ಹೋಗಾತ. ಜಾತ್ರೆ ಗೀತ್ರಿ ಎಲ್ಲ. ಹಾಂ ಹಿಂದೆ ಕೆರೆ ಐತಲ್ಲ, ಹಾಂ ಆ ಕೆರೆ ಕಟ್ಟಿಸಿ ಒಂದೊಂದು ಚೀಲ ಬ್ಯಾಳಿಗೆ ಹಾಕಿ ಊಟಕ್ಕೆ ಹೇಳಿ ಊಟ ಕರೆದಿದ್ರು, ಊಟ ಉಣಿಸಿದ್ರು. ಹಾಂ ಅವಾಗ ಹಾಂ ನಮ್ಮ ಅಪ್ಪ ನಮ್ಮ ಅಜ್ಜಾರು ಬೇಕಾದ್ದು ಮಾಡ್ಯಾರ. ಯಾವ ಕಾಲು ಬಂತು ಕೊಪ್ಪಳ ಜಾತ್ರೆಗೆ ಹೋಗಿದ್ದೀರೇನ ಅವಾಗ ನೀವು? ದಿನಕ್ಕೆ ಆಗಲ್ಲ ಅಲ್ಲಿ ಹೆಂಗಿತ್ತು ಅವಾಗ ಜಾತ್ರೆ? ಬರ್ತೀವಿ ಇರ್ತಾರೆ. ಈಗ ಹೋಗಿದ್ದೀರೇನೆ ಇತ್ತಿತ್ಲಾಗ? ಈಗ ಸಣ್ಣ ಅಪ್ಪುಗಳು ಮಸ್ತ್ ಮಾಡ್ಯಾರಲ್ಲ. ಈಗ ಆಗೋದಿಲ್ಲ ರೀ. ಹಾಂ ಮಾನ್ಯ ತಾಮ್ಸ ತಗೋಯಿದ್ದೆ, ಹಾಂ ಈತ ಕಾಕನ ಮಗ ತಗೋಯಿದ್ದೆ. ಹಾಂ ಆಗಾಗಲ್ಲ ರೀ ಅದು. ಈಗ ನಿಮಗೆ ಮನೋರಂಜನೆ ಅಂದರೆ ಇಂಥವು ಜಾತ್ರೆಗೆ ಪಾತ್ರೆಗೆ ಮಾತ್ರ ಹೋಗ್ತಿದ್ರಿ ಅವಾಗ? ಚಕ್ಕಡಿ ಪಕ್ಕಡಿ ಕಟ್ಕೊಂಡು ಹೋಗಿದ್ರ? ಪಾತ್ರೆ ನೋಡೋಕೆ ಹೋಗೋದಿಲ್ಲ. ಮೊದ್ಲಾಗ ಹೋಗೋದ್ರಿ. ನಮ್ಮ ಮನ್ಯಾಗ ಸಚಿಂದ ಹೋಗಿಲ್ಲ, ಹೋಗೇ ಇಲ್ಲ. ನಾವು ಹೋಗೋದಿಲ್ರಿ. ಹಾಂ ಮಕ್ಕಳು ಕರೆಯಾರ. ಸಿನಿಮಾ ಗಿನ್ಮಾ ಇದ್ವು ಅವಾಗ? ಇದು ಮೊದಲು ಶಾರದಾ ಸಿನಿಮಾ ಐತಲ್ಲ, ಹಾಂ ನಮ್ಮ ಅಪ್ಪರು ಎಲ್ಲರೂ ಕೂಡಿ ಕಟ್ಸ್ಯಾರ. ಓ ಟಾಕೀಸು. ಹಾಂ ಹಾಕಿದ್ರು. ಹಾಂ ನಮ್ಮ ಅಪ್ಪರ್ದು ಅದ್ರಾಗ ಒಂದು ದಿವಸ ಆಯ್ತು. ಹಾಂ ಸಿನಿಮಾ ನೋಡಿದ್ರಿ? ಯಾವ ನೋಡಿದ್ರಿ? ಯಾವ ನೆನಪಿದೆ? ಯಾವ ಅಂಥವೆಲ್ಲ ಏರ್ಸಾಳ ಅಂದರೆ ಬೇಕಾದ್ರೆ ನಾವು ಅದು ಬಿಟ್ಟೆ. ಹಾಂ ರಾಜ್ಕುಮಾರ್ ಸಿನಿಮಾ ಅಲ್ಲಿ ಅಂತ ತಗೊಂಡೇ ಇವರು ಅಪ್ಪ ಸತ್ತಿಂದೆ ಈಚೆ ನೋಡ್ಬಾರವ ಗಂಡ ಸತ್ತಿಂದ ಬಾ ಹೆಂಗೆ ಮಾಡ್ಯಾಳ ನೋಡುವ. ನಮ್ಮ ಅಣ್ಣ ಭಾಳ ಹೇಳಿ ನಾನು ಕರ್ಕೊಂಡೋಗಿ ಅವ ಸಿನಿಮಾ ತೋರಿಸ್ತ. ಅವಾಗ ಸಿನಿಮಾ ನೋಡೋದು. ಯಾವ ಸಿನಿಮಾ ಅದು ನೆನಪಿದೆಯಾ? ನಾನು ಇರ್ತಾರೆ ಬುಕ್ ಓದ್ತಿದ್ವಲ್ಲ, ಎಲ್ಲ ಬುಕ್ ಓದ್ತೀವಿ. ಎವ್ರಿಡೇ ಮಲ್ಲ ಮುಂದು ಇದು ಅಕ್ಕಮಾದೇವಿದು ಇವೆಲ್ಲ ಓದಿವಲ್ಲ. ಹಾಂ ಖುಷಿ ಆಯ್ತು ನಿಮ್ಮನ್ನು ನೋಡಿ. 105 ವರ್ಷ
ಆದ್ರೆ 155 ಹಾಂ 155 ವರ್ಷದವ್ರಿ. 155 ಆಗಲಿ ನಿಮ್ಗೆ, ನಿಮ್ಮ ಬಾಯಾರಿಕೆಯಿಂದ 155 ಆಗಲಿ. ಹಾಂ ಎಷ್ಟು ಮಂದಿ ಮೊಮ್ಮಕ್ಕಳು ಬಣತನ ಮಾಡಿ ಹಾಂ ಎಲ್ಲಾರ್ದು ಮಾಡೀನಿ. ಹಾಂ ಇತಂದ ಆತಂದ ಕಡೆದ ನೋಡ್ರಿ. ಅವ್ರದ್ದು ಮಾಡಿಬಿಟ್ರಿ, ಕಡೆ ಬಾಡತನೂ ಮಾಡಿರಿ. ಇವಾಗತ್ತ ಮರಿ ಮೊಮ್ಮಗನೂ ಆಯ್ತು. ಹಾಂ ಗಿರಿ ಮೊಮ್ಮಗ ಹಾಂ ಗಿರಿ ಮೊಮ್ಮಗ ಓದ್ತೇರಿಕೆ. ಹಾಂ ಹಾಂ ಮೊಮ್ಮಗ ಅಲ್ರಿ, ಗಿರಿ ಮೊಮ್ಮಗ ಹಾಂ ಒಬ್ಬ ತಂದ ಎತ್ತಿದ್ರಿ. ಈಗ ನೀ ಬೇಡ ನೀ ಬೇಡ ಹಾಂ ಹಾಂ ಏನೂ ಮಾಡಬೇಡಂತ ಬಿಡಿಸ್ಯಾರ ನೋಡಿ. ಹಾಂ ಒಟ್ಟು ಮಕ್ಕಳು ಎಷ್ಟು ಜನ ನಿಮ್ಗೆ? ಎಷ್ಟು ಮಕ್ಕಳು ಯಾರಿಗೆ? ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಮಂದಿ. 4 ಮಂದಿ. ಮೊಮ್ಮಕ್ಕಳು ಎಷ್ಟು ಜನ? ಮೊಮ್ಮಕ್ಕಳು 12 ಮಂದಿ. 12 ಮಂದಿ. ಗಿರಿ ಮೊಮ್ಮಕ್ಕಳು 24 ಮಂದಿ. ಮತ್ತು ಗಿರಿ ಮೊಮ್ಮಕ್ಕಳು ಆದಮೇಲೆ ಗಿರಿ ಮೊಮ್ಮಕ್ಕಳು 4 ಮಂದಿ. ಹಾಂ ಅದೇ ಕಡೆ ಅದ. ಮುಂದಕ್ಕೆ ಏನಂತಾರಪ್ಪ? ಏನಿಲ್ಲ. ಇವು ಸಂಖ್ಯೆನ ಮುಗಿದೋದು ಅಷ್ಟು ನೋಡ್ರಿ ನೀವು. ಏನು ಪುಣ್ಯ ಮಾಡಿ ಯವ್ವ ನೀನು? ಏನು ಮಾಡಿದ್ರೆ ದೇವ್ರ ಕೈ ಮುಗಿತೀನಿ. ಹಾಂ ಎಲ್ಲರ ಮನೆಗೂ ನಿಮ್ಮಂಥವ್ರು ಒಬ್ಬರು ಹಿರಿಯರು ಇರಬೇಕು ಅಲ್ಲ? ಆ ಹಿರಿಯರು ಏನು ಮಾಡ್ತಾರೆ? ಹಿರಿಯರು ಹಿಂಗೆ ಓದಿದ್ದಾರೆ. ಹಿರಿಯರು ಹೇಳ್ತಾರೆ, ಅವ್ರನ್ನ ಹಿಂಗೆ ಓದಿತಾರೆ. ಹೀಗಿರಬಾರ್ದು. ಇವ್ರಿಗೆ ಬೇಸನ ಮಾಡೋಕೆ ಬರೋದಲ್ಲ. ನಾವು ಬೇಸನ ಮಾಡಿದಾರೆ ಅಲ್ಲ. ನಿಮ್ಮ ಕಾಲದಾಗ ಅದೆಲ್ಲ ಇರಲಿಲ್ಲ. ನಾವು ಬೇಸನ ಮಾಡಿದಾರೆ ಅಲ್ಲ. ಹಾಂ ಫುಲ್ ಸೆರಗ್ ಹಾಕ್ಕೊಂಡು ಹೊರಗೆ ಬರ್ಬೇಕಾಗಿತ್ತು ನೀವು. ಹಾಂ ಏನು ಕೂರು ತೊಟ್ಟಿಗೆ ಹಚ್ಕೊಂಡು ಕಣ್ಣಿಗೆ ಹಚ್ಕೊಂಡು ಕಾಲಿಗೆ ಹಚ್ಕೊಂಡು ಅವಾಗೆಲ್ಲಿ ಬರೋಕೆ ಅವು ಎಲ್ಲ ಈಗ ಬಂದ. ಅವೆಲ್ಲ ಹಚ್ಕೊಂಡ್ರೆ ನಿಮ್ಮಷ್ಟು ಕಳಿ ಇಲ್ಲಲ್ಲ ಅವರು. ನಮ್ಮಲ್ಲಿ ಹಲ್ಲು ಹಾಕ್ಸಂಡಿಲ್ಲ ನಾವು. ಹಲ್ಲು ಇನ್ನೂ ಅದಾವಲ್ಲ ಒರಿಜಿನಲ್ ಅವ? ಒರಿಜಿನಲ್ಲ. ಹಲ್ಲೇ ಬಿದ್ದಿಲ್ಲ ಇನ್ನು? ಬಿದ್ದಾಯ್ತ. ಇವು ಇರುವೆಲ್ಲ ಒರಿಜಿನಲ್ ಅಲ್ಲ? ಅಲ್ಲ ಹೇಗೋದಾಗಲ್ಲ. ಏನು ರೀ ಪವಾಡ ಇದು? ಏನು ಊಟ ಮಾಡ್ತೀರಿ? ರೊಟ್ಟಿ ತಿಂತೀರಿ ಈಗ ನೀವು? ತಿಂತದ್ರಿ. ಈಗ ರೊಟ್ಟಿ ತಿಂತೀರಿ? ಮೆತ್ತಾಗ ಮಾಡಿಕೊಟ್ರೆ ತಿಂದು ಹಾಂ ಮಾಡಿಸ್ತಾನ ಮಗ. ಹಾಂ ಎಲ್ಲ ಮಾಡಿಸ್ತಾನ. ಹೌದಾ? ಹಾಂ 3 ಹೊತ್ತು ಊಟ ಮಾಡ್ತೀರಿ? ಮುಂಜಾನೆ ಒಂದು ರೊಟ್ಟಿ, ಹ್ಞೂ ಮಧ್ಯಾಹ್ನದಾಗ ಒಂದಿಷ್ಟು ಅನ್ನ, ಹ್ಞೂ ಒಂದಿಷ್ಟು ಅನ್ನ, ಹಾಲು ಕುಡಿಸ್ತಾರೆ. 2 ಹೊತ್ತು. ಬಿ ಪಿ ಶುಗರು ಏನಿಲ್ಲ? ನನಗೆಲ್ಲ ಏನಿಲ್ಲ. ಬರೋದು ಬೇಡ ಬಿಡುತ್ತೆ. ಸಿಹಿ ತಿಂತಾರೆ? ಸಿಹಿ ತಿಂತೀರಿ ಇನ್ನ? ಮತ್ತು ಬಿ ಪಿ ಶುಗರ್ ಎಲ್ಲ ತಿನ್ಬೋದು. ಯವ್ವ ಹಾಂ 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 ಬಿ ಪಿ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ. ಹಾಂ ಮತ್ತು ಈಗಿನವ್ರು ಇಷ್ಟು ಆರೋಗ್ಯ ನೋಡಿ. ಈಗ ಬೆಳಿಗ್ಗೆ ಎದ್ದು ಈಗಿನ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಜಿಮ್ಗೆ ಹೋಗ್ತಾರ. ಗುಣಶಾಣ ಕರ್ಕೊಂಬಂದ ನೋಡ್ರಿ. ಹಾಂ ಗುಣಶಾಣ ಕರ್ಕೊಂಬ ಬಿಸಿ ರೊಟ್ಟಿ ಮಾಡಿ ಬಿಸಿ ರೊಟ್ಟಿ ಮಾಡಿಸಿ ಉಣಿಸಿ ಕರ್ಕೊಂಬಂದವ್ರೆ. ಕರ್ಕೊಂಬಂದ ನೋಡ್ರಿ. ಹಾಂ ಅದೇನೋ ಹೇಳಕ್ಕೆ ಹೋದ ಎಡ್ಬಾರ್ದು ಬಿದ್ದಿದ್ದು ಒಂದೇನು ಮುಟ್ಟು ಕೊಡೋಗಲ್ಲ ನೋಡ್ರಿ. ಇನ್ನೂ ಕೆಲಸ ಮಾಡ್ಬೇಕಂತೀರಿ? ಏನಿಲ್ಲ, ಕೈಲಾದಷ್ಟು ಮಾಡೋಣಂದ್ರೆ ಬೇಡಂತ ನೋಡ್ರಿ. ಇನ್ನು ಏನು ಮಾಡ್ಬೇಕಂತೀರಿ? ಏನೋ ಒಂದು ಕಡೆ ಎರ್ತದ ಬರ್ತದ ಮಾಡ್ಬೇಕು. ಏನೇನು ಮಾಡ್ಬೇಕು. ನಾನು ಬೇಕಂತ ಏನು ಬೇಕಂತ ಅನಿಸ್ತಾ ನೋಡ್ರಿ. ಹೌದಾ? ಏನು ಇಷ್ಟ ನಿಮ್ಗೆ ಭಾಳ? ಸ್ವೀಟ್ ಅಂದರೆ ಯಾವುದು? ಸಿಹಿ ಅಂದರೆ ಯಾವ್ದು ಇಷ್ಟ? ಹಾಂ ಯಾವ್ದು ಇಷ್ಟ ನಿಮಗೆ? ಏನಂದ್ರೆ ಸಿಹಿ ಹಾಂ ಯಾವ್ದು ಇಷ್ಟ ನಿಮಗೆ? ಎಲ್ಲ ತಿಂತೀರಿ? ಎಲ್ಲ ತಿಂತೀವಿ. ಹ್ಞೂ ಹ್ಞೂ ಎಲ್ಲ ಅಡುಗೆ ಮಾಡೋದು ಯಾರು? ನಿಮ್ಮ ಅವು ಕಲಿಸಿದ್ರ ನಿಮ್ಗೆ? ನಾವು ಮಾಡೋದು ನಾವು ಮಾಡ್ಕೊಂತಿದ್ದೆ. ನಮ್ಮ ಅಂಗಡಿಯಾಗ ಸರಿ ಬರೋಲ್ಲ. ಹ್ಞೂ ಏನೇನು ಮಾಡ್ತೀರಿ ಅಡುಗೆ?
ಏನೇನು ಮಾಡ್ತೀರಿ? ಎಲ್ಲ ಎಲ್ಲ ಮಾಡ್ತಿದ್ವಿ. ಹಾಂ. ಬೊಂಡೆ ಮಾಡ್ತಿದ್ವಿ, ಮೈಸೂರು ಪಾಕ್ ಮಾಡ್ತಿದ್ವಿ, ಗುಲಾಬ್ ಜಾಮ್ ಮಾಡ್ತಿದ್ವಿ. ಎಷ್ಟು ರೊಟ್ಟಿ ಬಡಿತಿದ್ರಿ ಅವಾಗ? ರೊಟ್ಟಿ ಎಷ್ಟು ಬಡಿತಿದ್ರಿ? ರೊಟ್ಟಿನ ಹಾಳು ಮಾಡವು ನಾವು ಮಾಡ್ತಿದ್ವಿ. ಇವು ಆಯ್ತಾರ ರೊಟ್ಟಿ ಮಾಡಕ್ಕೆ ರೊಟ್ಟಿ ಮಾಡ್ತಾವ. ಅಲ್ಲ ಬುತ್ತಿ ಕತ್ತಿ ಎಲ್ಲ ಕಟ್ತಿದ್ರಿ ಅವಾಗ? ಅವ್ರು ಸತ್ತಿಂದ ಎಲ್ಲ ರೊಟ್ಟಿ ಹಿಟ್ಟು ಹಾಳು ಗೀಳು ಎಲ್ಲ ಮತ್ತು ಎಲ್ಲರೂ ಇಟ್ಟಿಟ್ಟಲ್ರಿ, ಅವ್ರು ಇಟ್ಟಿಟ್ಟ. 4 ವರ್ಷ 3 ವರ್ಷದ ಅದು 4 ವರ್ಷಕ್ಕೆ ಅವ್ರವ್ವ ಇತ್ತು ಹೊಟ್ಯಾಗ ಮತ್ತೆ ಯಾರು ಮಾಡೋದು? ಹೇಳ್ರಿ, ಒಂದು ಭಾಳ ಸೋಜಿಗೆ ನನಗನ್ಸೋದು, ನಿಮ್ಮ ಅಪ್ಪರು ಅನ್ಎಕ್ಸ್ಪೆಕ್ಟೆಡ್ ಹಂಗೆ ತೀರ್ಕೊಂಡು ಹೋಗ್ಬಿಡ್ತಾರೆ. ಅದಾದಮೇಲೆ ಈ ಸಾಮ್ರಾಜ್ಯ ಹೆಂಗೆ ಕಟ್ಟಿದ್ರಿ? ಹೆಂಗೆ ಸಾಧ್ಯ ಆಯ್ತಿದು? ಎಲ್ಲ ಅವ್ರ ಆಶೀರ್ವಾದ, ಅವರ ಆಶೀರ್ವಾದ, ಭಗವಂತನ ಆಶೀರ್ವಾದದ್ದು ಮಾಡ್ಕೊತ ಉಂಟು. ಹೇಗೆ ಮಂದಿ 4 ಜನ ಏನೇನು ಓದಿದ್ದೀರಿ ನೀವು 4 ಮಂದಿ? ನಂದು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಆಗೈತೆ. ಹಾಂ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಮಾಡಿ ನೀವು? ಹಾಂ. ಎಲ್ಲ ಮೊದಲಿದ್ದು ಆಸ್ತಿ ಇತ್ತು. ಆಸ್ತಿ ಮತ್ತು ಅಪ್ಪರು ಹೋದ್ಮೇಲೂ ನಿಮ್ದು ಆಸ್ತಿ ಇತ್ತು? ಅವರು ಒಂದು ಕಾರಣಕ್ಕೆ ಸಾಲ ಇತ್ತು ಅಂತ ಹೋಗ್ಬಿಟ್ರು? ಅಲ್ಲಲ್ಲ, ಅವರು ವ್ಯಾಪಾರ ಮಾಡ್ತಿದ್ರು. ಹಾಂ. ವ್ಯಾಪಾರ ಮಾಡಿದ್ರಾಗ ಇವ್ರು ನಮ್ಮ ತವ್ರ ಮನೆ ಇವ್ರ ಇಲ್ಲಿ 110 ಎಕರೆ ಜಮೀನು ನಮ್ಮ ಇವ್ರ ಹೆಸರು ಇತ್ತು. ಹಾಂ. ಜಮೀನು ಏನೂ ಮಾಡಿಲ್ಲ ಅವರು. ಹಾಂ. ಇವು ವ್ಯಾಪಾರದಾಗ ಸಾಲ ಇವು ಆಗವ, ತೇಜಿ ಮಂದಿ ಆಗವು, ದಲ್ಲಾಳಿ ಅಂಗಡಿದು ಇದಿದ್ದು ಅವೇನು ಅನ್ಎಕ್ಸೆಪ್ಟೆಡ್. ಅವರು ಸುಸೈಡ್ ಮಾಡ್ಕೊಂಡು ಸೋತರು ಅವರು. ಸಾಲಕ್ಕೆ ಮರ್ಯಾದೆ ಗಂಜಿ, ಸಾಲಕ್ಕೆ ಗಂಜಿ ಅಲ್ಲ, ಸಾಲ ಇತ್ತು, ನಮಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸಾಲ ಇತ್ತು ಸಾಲಿಲ್ಲೋ ಗೊತ್ತಿಲ್ಲ. ಒಟ್ಟು ಸುಸೈಡ್ ಮಾಡ್ಕೊಂಡು ಸತ್ತಾರ. ನಾವು ಹೊಟ್ಟೆಗಿದ್ದೆ 7 ತಿಂಗಳು. ನಾನು ಹುಟ್ಟಿದ ಮೇಲೂ ನಮಗೆ ಎಲ್ಲ ಚಲೋನೇ ಇತ್ತು. ಅಂದ್ರೆ ಅವ್ರ ತವ್ರ ಮನೆಯವ್ರು ಬಂದು ಸಪೋರ್ಟ್ ಮಾಡಿದ್ರು, ನೀವಂತೂ ಇರಲೇ ಇಲ್ಲ? ಹೆಂಗದೆ ಅನ್ಸುತ್ತೆ. ನಾನು 12-13 ವರ್ಷ ಆದಮೇಲೆ ನನಗೆ ಉಳಿದೆಲ್ಲ ನೆನಪೈತಿ. ಅಲ್ಲಿಂದ ಇದು ಬಂದಿದೆ. ಈಗ ಆಸ್ತಿ ಗೀಸ್ತಿ ಇತ್ತು, ಅದನ್ನ ಹಂಗೆ ಡೆವಲಪ್ ಮಾಡ್ಕೊಂಡು ಬಂದ್ರಿ ನೀವು? ಹೌದು. ಇವತ್ತು 100 ಎಕರೆ ಆಸ್ತಿ ಇದೆ. ಇನ್ನು ಏನೇನು ಮಾಡಿದಿರಿ? ಇಲ್ಲ, ಎಲ್ಲರೂ ಬೇರೆ. ಎಲ್ಲರೂ ಬೇರೆ ಆಗಿರಿ? ಹೌದು. ಹಾಂ ಹಾಂ. 3 ಮಂದಿ ಬ್ರದರ್ಸ್ ಗಂಡ್ಮಕ್ಳು, ಒಬ್ಬ ಹೆಣ್ಮಗಳು, ಒಬ್ಬಳಿಗೆ ಕೊಟ್ಟಿವಿ. ಹಾಂ. ಈಗ ಅಮ್ಮನೇ ನಿಮ್ಮನ್ನೆಲ್ಲ ಓದಿಸಿದ್ದು, ನಿಮ್ಮನ್ನೆಲ್ಲ ಇದನ್ನು ಮಾಡಿಸಿದ್ದು, ಕಾಲೇಜಿಗೆ ಕಳಿಸಿದ್ದು? ಹಾಂ. ಅವರು ಅಲ್ವಾ? ಅದು ನೋಡ್ರಿ, ಆಗಿನ ಇದಕ್ಕೆ ಎಜುಕೇಟೆಡ್ ಮಾಡಿದಾರಲ್ಲ ನಿಮ್ಮನ್ನೆಲ್ಲ ಅವರು. ಹಾಂ. ಎಲ್ಲ ಮಾಡ್ರಿ. ಅವ್ರ ಆಶೀರ್ವಾದದಿಂದ ಅಷ್ಟು ಇರೋದು. ಹಾಂ. ಅಲ್ಲ, ಭಾಳ ಇಂಪಾರ್ಟೆಂಟ್ ಯಾಕೆ ಅನ್ಸುತ್ತೆ ಅಂತಂದ್ರೆ, ಇವತ್ತು ತುಂಬಿದ ಕುಟುಂಬಗಳೆಲ್ಲ ಒಡೆದು ಹೋಗಿದೆ. ಎಲ್ಲರೂ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ. ಹಿರಿಯರಿಗೆ ಮರ್ಯಾದೆನೇ ಇಲ್ದಂಗೆ ಆಗೈತಿ ಯಾರ ಮನೆಗೂ ಕೂಡ. ಬಟ್ ಅವ್ರು ಮಾಡಿದ ತ್ಯಾಗ, ಅವರೆಲ್ಲ ಈಗ ನೋಡಿ, ನೀವು ಹೇಳ್ತಾ ಇದ್ದೀರಿ ಇದೆಲ್ಲ ಆಗೋದಕ್ಕೆ ಅವರೇ ಕಾರಣ ಅಂತ. ಹಾಂ. ಆ ಕಾಂಪ್ಲೆಕ್ಸು ಅದು ಇದೆಯಲ್ಲ ಅದೆಲ್ಲ ನಾವು ಮಾಡೋದು. ಎಲ್ಲ ಸಪೋರ್ಟ್ ಅವ್ರದ್ದು. ಎಂಥದ್ದು ಮಾಡಿ ಎಂಥದ್ದು ಬಿಡು ಅಂತ ಹೇಳೋರು ಅವರು. ಮಾಡ್ರು ನಾವು ಇವತ್ತಿಗೆ ಹೇಳತನ ಮಾಡ್ರು ಅವ್ರ. ಹಾಂ. ಕಿಲಿ ಅವ್ರ ಕಡೆನ ನಮ್ಮ ತಲೆ ಏನಿಲ್ಲ, ಅವ್ರು ಹೇಳಿದ್ದು ಕೇಳ್ತೀವಿ. ಹೌದಾ? ಹೌದು. ಓ, ಈಗ ಏನು ಮಾಡಿದ್ರು ಅವ್ರನ್ನ ಮುಂದಿಟ್ಕೊಂಡೆ ಎಲ್ಲ ಮಾಡೋದು? ಅವ್ರು ಹೇಳಿದ್ದ ಮಾಡೋದು. ಹಾಂ. ನಿಮ್ಗೇನು ಗೊತ್ತಾಯ್ತು? ನೀವು ಸುಮ್ ಕುಂದ್ರು ಅನ್ನೋ ಕಾಲ ಈಗ ಹಿರಿಯರನ್ನಂದ್ರೆ. ನಿಂದೆಲ್ಲ ನಿಮ್ಗೇನು ತಿಳಿತೈತಿ? ಎಲ್ಲ ನನಗೆ ತಿಳಿತೈತಿ ಅಂತೀವಿ. ಅವ್ರು ಹೇಳಿದ್ ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗುತ್ತಾ? ಹಾಂ. ನಮ್ಮ ಕೈಲಿ ಮಾಡಿದ್ರೆ ಏನೋ ಆಗಲ್ಲ. ಹೌದಾ? ಹೌದು. ಏನು ತಿಳಿತಾವೆ ಅವ್ರಿಗೆ? ಈಗಿನ ವ್ಯವಹಾರ ಹೆಂಗೆ ತಿಳಿಸಿ ಹೇಳ್ತೀವಿ? ಎಲ್ಲ ತಿಳಿತಾವೆ, ಎಲ್ಲ ಹೇಳ್ತಾರೆ. ಹಾಂ. ಕೇಳ್ರಿ, ಏನು ಕೇಳಂತೀರಿ ಕೇಳ್ರಿ. ಈಗಿಂದ ಅಷ್ಟು ಹೇಳ್ತಾರೆ. ಎಷ್ಟು ಸರ್ವೆ ನಂಬರ್ ಸಹಿತ ಹೇಳ್ತಾರೆ ಅವರು. ಆಸ್ತಿ ಹೇಳ್ತಾರೆ, ಸರ್ವೆ ನಂಬರ್ ಏನಂತ, ಮುನ್ಸಿಪಾಲ್ಟಿದು ಏನಂತ ಕೇಳ್ತಾರೆ. ದಿವಸ ಬಂದೊಳಗೆ ಇದ್ರದ್ದು ಏನಂತ ಕೇಳ್ತಾರೆ. ಎಷ್ಟು ರೊಕ್ಕ ಬಂದು, ಎಷ್ಟು ಕಟ್ಟಿದ್ರು, ಎಷ್ಟು ತೊಗೊಂಡ್ರೆ ಅಂತ ಕೇಳ್ತಾರೆ. ಓ,
ಹೂವೆಲ್ಲ ವರದಿ ಒಪ್ಪಿಸ್ಬೇಕಾ ನೀವು? ಬರ್ದು ಒಪ್ಪಿಸ್ಬೇಕು. ಇಲ್ಲ ಕರವು ತಾಸು ತೆಲಿ ತಿಂತಾರೆ, ಹಾಂ ಒಂದು ತಾಸು ತೆಲಿ ತಿಂತಾರೆ ಬಂದೊಳಗೆ. ಹಾಂ ಹಾಂ ಏನೇನು ಮಾಡಿದ್ರಿ ಇವತ್ತು ನೀವು ಕುತ್ಕೊಂಡು ಹೇಳ್ತೀರಿ? ಏನಿರ ಮತ್ತೆ ಹೇಳಬೇಕು. ಹೌದಾ? ನಾವು ಏನು ಮಾಡೋವಲ್ಲ ಅಟ್ಲೀಸ್ಟ್ ಅವ್ರಿಗೆ ಹೇಳಬೇಕು, ಹೌದಾ? ಸಮಾಧಾನ ಮಾಡಬೇಕು. ಓಹೋ, ಉಳಿತಾಯ ಏನು ಹೋತೇನು, ಎಷ್ಟು ಉಳಿತು ಎಷ್ಟು ಬಂತು ಎಲ್ಲ ಟೋಟ್ಲು ಯವ್ವ ಈಗಲೂ ಕಿಲಿ ನಿಮ್ಮ ಹತ್ರ ಐತಂತ ಹಿರೇತನದ್ದು? ಹೌದು ಹಾಂ, ಹೌದು, ನಾ ಹೇಳಿದ್ದೆ ಕೇಳ್ತಾರೆ. ಈಗಲೂ ನೀವು ಹೇಳಿದ್ದೆ ಕೇಳ್ಬೇಕು ಮನೆಗೆಲ್ಲ. ಅಂಗಡಿ ಇಟ್ಟಿದ್ದು ಎಲ್ಲದ ನನ್ನ ಕೈಗೆ, ಆವಾಗ ನನ್ನ ಕೈ ಕೊಟ್ಟಾರ, ನಾನು ಅದೆಲ್ಲ ಇತ್ತು. ತಿಜೋರಿ ಕೈ ಎಲ್ಲ ನಿಮ್ಮ ಹತ್ರ? ನಾ ಅಂಗಡಿ ಇಟ್ಕೊಳ ಅಂದ, ಹೋಗೋದಾಗ ಅಂಗಡಿ ಇಟ್ಟುಕೊಟ್ಟೆ. ಇತ್ತು ಎಲೆಕ್ಟ್ರಿಕ್ ಹೋದ ಪಾಸ್ ಅದ ಹೋಗ್ಕೊಂಡ ಬೆಳ್ಳಪ್ಪ ಹೊಲ ತೂಗ್ಸೋದಾಗಲ್ಲ, ನೀ ಮಾಡು ಬಿಡು ಅಂದೆ, ಬಿಟ್ಟ. ಇಲ್ಲ ಮತ್ತು ನಾನು ಇದು ಮಾಡ್ತೇನೆ, ನೌಕರಿ ಮಾಡ್ತೀನಿ ಅಂತ ನೌಕರಿ ಮಾಡಿದಾತ. ಈಗ ಇರತ್ತ ಎಲ್ಲರಿಗಿಂತ ಹಿರಿಯತ್ತ, ಗಾಂಧಿ ಸತ್ಯನ ಹುಟ್ಟಿದಾತ. ಇವರೆಲ್ಲರೂ ಆತ ಇದನಿಗಿಂತ ಇರತ್ತ ಅಂಗಡಿ ಇಟ್ಕೊಡು ಅಂತ, ಎಲೆಕ್ಟ್ರಿಕ್ ಅಂಗಡಿ ಇಟ್ಕೊಂಡು ಇದನ್ನ ಇಟ್ಕೊಟ್ಟು ಮತ್ತು ಯಾರು ಮಾಡ್ಬೇಕಿರೋದನ್ನು ನಾವು ಮಾಡಿದ್ದೆ. ಕಿಲಿ ಐತಿ ಈಗ ನಿಮ್ಮ ಹತ್ರ? ತೋರಿಸು. ಐತಿ. ಅಲ್ಲ, ನಾನೇನು ರೊಕ್ಕ ಪಕ್ಕ ಕೇಳೋದಿಲ್ಲ, ಕಿಲಿ ತೋರಿಸ್ರಿ. ಕಿಲಿ ಎಲ್ಲೈತಿ ಅದನ್ನು ತೋರಿಸೋದಿಲ್ಲ. ಕಿಲಿ ಒಬ್ಬ ಇನ್ನು ಹಿರೇತನೂ ನಿಮ್ಮ ಹತ್ರ ಐತಿ, ಕಿಲಿನೂ ನಿಮ್ಮ ಹತ್ರ ಐತಿ, ಟೆಸರು ನಿಮ್ಮ ಹತ್ರ ಐತಿ. ಯವ್ವ ದೊಡ್ಡ ನಮಸ್ಕಾರ. ನಿಮಗಲ್ಲ ನಮಸ್ಕಾರ, ಅವ್ರಿಗೆ ಹೇಳ್ಬೇಕು. ನಿಮ್ಮ ಮಾತು ಇನ್ನೂ ಕೇಳ್ತಾರಲ್ಲ ಯವ್ವ ಮಕ್ಕಳು.